ಎಲ್ರಿಗೂ ನಮಸ್ಕಾರ. ಈಗ GIS ಫಸ್ಟ್ ಪಾರ್ಟ್ ರಿಜಿಸ್ಟ್ರೇಷನ್ದು ಆದಮೇಲೆ ಹೊಸ ವಿಮಾದಾರ ಲಾಗಿನಲ್ಲಿ ಅಪ್ಲಿಕೆಂಟ್ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನ ನೋಡೋಣ. ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಟ್ ಕ್ಯಾಟಗರಿ ಇರುತ್ತೆ. ಇಂಗ್ಲೀಷಲ್ಲಿ ಬೇಕಾ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಬೋದು, ಕನ್ನಡ ಬೇಕಾದರೆ ಕನ್ನಡ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ 3 ಟ್ಯಾಬ್ಸ್ ಕಾಣಿಸ್ತಾ ಇದೆ KJID ಲಾಗಿನಲ್ಲಿ: ಏಜೆನ್ಸಿ ಲಾಗಿನ್, KJID ಲಾಗಿನ್, ಹೊಸ ವಿಮಾದಾರ ಲಾಗಿನ್. ಈಗ ನಾವು ಹೊಸ ವಿಮಾದಾರ ಲಾಗಿನ್ ಸೆಲೆಕ್ಟ್ ಮಾಡಿ DDO ಲಾಗಿನಲ್ಲಿ ಅಪ್ಲಿಕೆಂಟ್ ಮೊಬೈಲ್ ನಂಬರ್ ಯಾವ್ದು ಕೊಟ್ಟಿದ್ರಿ ಅದನ್ನ ನಾವು ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿ ಜನರೇಟ್ OTP ಅಂತ ಕೊಟ್ಟಿದ್ದಾಗ ಈ ರಿಜಿಸ್ಟರ್ ಆಗಿದ್ದ ಮೊಬೈಲ್ ನಂಬರ್ ಏನಿದೆ ಆ ನಂಬರ್ಗೆ OTP ಹೋಗುತ್ತೆ. OTP ಎಂಟ್ರಿ ಮಾಡಿ ಕ್ಯಾಪ್ಚಾ ಏನಿದೆ ಅದನ್ನ ರೀಟೈಪ್ ಮಾಡಬೇಕು. ರೀಟೈಪ್ ಮಾಡಿ ಲಾಗಿನ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಲಾಗಿನ್ ಬಟನ್ ಮೇಲೆ ಪ್ರೆಸ್ ಮಾಡಿದಾಗ ನಿಮಗೆ ವೆಲ್ಕಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಗ್ರೂಪ್ ಇನ್ಶೂರೆನ್ಸ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಫಾರ್ ಗ್ರೂಪ್ ಇನ್ಶೂರೆನ್ಸ್. ಅಪ್ಲೈ ಫಾರ್ ಗ್ರೂಪ್ ಇನ್ಶೂರೆನ್ಸ್ ಕ್ಲಿಕ್ ಮಾಡಿದಾಗ ನಿಮಗೆ ಅಪ್ಲಿಕೇಶನ್ ನಂಬರ್, ರೆಫರೆನ್ಸ್ ನಂಬರ್ ಜನರೇಟ್ ಆಗುತ್ತೆ. DDO ಲಾಗಿನಲ್ಲಿ ಏನು ರಿಜಿಸ್ಟರ್ ಆಗಿತ್ತು ಅದು ಇಲ್ಲಿ ಆಟೋಮೆಟಿಕ್ ಆಗಿ ಫಿಕ್ಸ್ ಆಗಿರುತ್ತೆ. ಏನಾದರೂ ಎಡಿಟ್ ಮಾಡ್ಕೋಬೇಕು ಅಂದರೆ ಕನ್ನಡ ನೇಮಲ್ಲಿ ಎಡಿಟ್ ಮಾಡ್ಬೋದು. ಇಲ್ಲಿ ಅಪ್ಲಿಕೆಂಟ್ದು ರೆಸಿಡೆನ್ಷಿಯಲ್ ಅಡ್ರೆಸ್ ಏನಿದೆ ಅದನ್ನ ಇಲ್ಲಿ ಟೈಪ್ ಮಾಡಬೇಕು. ಪಿನ್ ಕೋಡ್ ಎಂಟ್ರಿ ಮಾಡಿ, ರೆಸಿಡೆನ್ಷಿಯಲ್ ಅಡ್ರೆಸ್ ಎಲ್ಲ ಟೈಪ್ ಮಾಡಿ, ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಆಗಿ ನೀವು ಏನು ಡೀಟೇಲ್ಸ್ ಫೆಚ್ ಆಗಿದೆ ಅದು ಸೇವ್ ಆಗುತ್ತೆ. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನಲ್ಲಿ ನಿಮಗೆ ಇಲ್ಲಿ ಸೆಲೆಕ್ಟ್ ಬರುತ್ತೆ. ಇಲ್ಲಿ ಸೆಲೆಕ್ಟಲ್ಲಿ ನಾಮಿನಿ ಯಾರಿಗೆ ಹೋಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಯಾರಿಗೆ ನಾಮಿನಿ ಕೊಡ್ತೀರ ಅನ್ನೋದು ನಾನು ನನ್ನ ತಂದೆಗೆ ಕೊಡ್ತೀನಿ. ಶೇರ್ ಇಲ್ಲಿ ಎಷ್ಟು ಪರ್ಸೆಂಟ್ ಶೇರ್ ಇದೆ ಅನ್ನೋದು ನಾನು 100% ಶೇರ್ ಕ್ಲಿಯರ್ ಮಾಡಿ ಇಲ್ಲಿ ಮೇನ್ ನಾಮಿನಿ ಅಡ್ರೆಸ್ ಏನಿದೆ ಅದನ್ನು ಹಾಕ್ತೀನಿ. ಇಲ್ಲಿ ಸೆಲೆಕ್ಟ್ ನಾಮಿನಿ, ಆಲ್ಟರ್ನೇಟ್ ನಾಮಿನಿ ರಿಲೇಷನ್ ಏನಿದೆ ಅದನ್ನು ಹಾಕಿ. ಸೊ ಇನ್ ಕೇಸ್ ಈ ನಾಮಿನಿಗೆ ಏನಾದರೂ ಆದರೆ ಆಲ್ಟರ್ನೇಟ್ ಆಗಿ ನಾಮಿನಿ ಯಾರಿಗೆ ಕೊಡ್ಬೋದು ಅನ್ನೋದು ಇಲ್ಲಿ ಬರುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಸಿಸ್ಟರ್ಗೆ ಕೊಡ್ತೀನಿ, ಅವ್ರ ನೇಮ್ ಹಾಕಬೇಕಿಲ್ಲಿ. ಇಲ್ಲಿ ಆಲ್ಟರ್ನೇಟ್ ನಾಮಿನಿ ಅಡ್ರೆಸ್ ಕೇಳುತ್ತೆ. ಅವ್ರದ್ದು ಆಲ್ಟರ್ನೇಟ್ ನಾಮಿನಿ ಯಾರಿಗೆ ಕೊಟ್ಟಿರ್ತೀವಿ ಅವ್ರದ್ದು ಇಲ್ಲಿ ಅಡ್ರೆಸ್ನ ಟೈಪ್ ಮಾಡಬೇಕು. ಡೀಟೇಲ್ಸ್ ಟೈಪ್ ಮಾಡಿ ಹ್ಯಾಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಹ್ಯಾಡ್ ಕೊಟ್ಟ ಮೇಲೆ ಎಡಿಟ್ ಆರ್ ಡಿಲೀಟ್ ಆಪ್ಷನ್ ಇದೆ. ಇನ್ ಕೇಸ್ ನೀವು ಎಡಿಟ್ ಮಾಡಬೇಕು ಅಂದರೆ ಎಡಿಟು ಮಾಡ್ಬೋದು, ಡಿಲೀಟ್ ಮಾಡಬೇಕು ಅಂದರೆ ಡಿಲೀಟ್ ಕೂಡ ಮಾಡ್ಬೋದು. ಆ್ಯಡ್ ಆಗಿದ್ಮೇಲೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಬಟನ್ ಹೋಗಿ. ನೆಕ್ಸ್ಟ್ ಬಟನ್ನು ನಿಮಗೆ ಇಲ್ಲಿ ಡಿಕ್ಲರೇಷನ್ ಬರುತ್ತೆ. ಐ ಅಗ್ರಿ ಟು ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೆನ್ಷನ್ಡ್ ಅಬೌಟ್ ಡಿಕ್ಲರೇಷನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಪೇ ಥ್ರೂ ಆನ್ಲೈನ್ ಪೇಮೆಂಟ್ ಆಪ್ಷನ್ ಬರುತ್ತೆ. ಸೊ ಫಿನಿಶ್ ಬಟನ್ ಮೇಲೆ ಈಗ ಕ್ಲಿಕ್ ಮಾಡಿ. ಪೇಮೆಂಟ್ ಆಗಿದ್ಮೇಲೆ ಫಿನಿಶ್ ಬಟನ್ ಮೇಲೆ ಪೇಮೆಂಟ್ ಆಗಿದ್ಮೇಲೆ ನಿಮಗೆ ಅಪ್ಲಿಕೇಶನ್ ಫಾರ್ಮು ಜನರೇಟ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ಮ್ ಜನರೇಟ್ ಆಗಿದ್ಮೇಲೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಅಪ್ಲಿಕೇಶನ್ ಫಾರ್ಮ್ ಅಪ್ಲೋಡ್ ಮಾಡಬೇಕು, ಸೈನ್ ಹಾಕಿರೋದು, ಮತ್ತು ಇಲ್ಲಿ ಫಾರ್ಮ್ 6 ಅನ್ನೋದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದು ಅಪ್ಲಿಕೇಶನ್ ಫಾರ್ಮು. ಇಲ್ಲಿ ಡ್ರಾಯಿಂಗ್ DDO ಅವರು ಸೈನ್ ಹಾಕಿರಬೇಕು ಮತ್ತು ಅಪ್ಲಿಕೆಂಟ್ ಅವರು ಸೈನ್ ಹಾಕಿರಬೇಕು. ಇದನ್ನು ಮತ್ತೆ PDF ಮಾಡಿ ಅಪ್ಲೋಡ್ ಮಾಡಬೇಕು ಇಲ್ಲಿ ಅಪ್ಲಿಕೇಶನ್ ಫಾರ್ಮಲ್ಲಿ. ಮತ್ತು ಫಾರ್ಮ್ 6 ಫಾರ್ಮ್ ಕೂಡ ಇಲ್ಲಿ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟರೆ
ಆರ್ ಯು ಶೋರ್ ಯು ವಾಂಟ್ ಟು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಕೇಳುತ್ತೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ GISಗೆ ಅಪ್ಲಿಕೇಶನ್ ಪ್ರೊಸೆಸ್ ಏನಿದೆ ಅದು ಸಬ್ಮಿಟ್ ಆಗುತ್ತೆ. ಇಲ್ಲಿ ಸಕ್ಸಸ್ಫುಲಿ ಸಬ್ಮಿಟೆಡ್ ಟು DDO ಅಂತ ಬರುತ್ತೆ. ಸಬ್ಮಿಟ್ ಆಗಿದ್ಮೇಲೆ ಡ್ರಾಯಿಂಗ್ ಆಫೀಸರ್ ಲಾಗಿನ್ ಏನ್ ರಿಜಿಸ್ಟರ್ ಆಗಿದ್ವಲ್ಲ ಅವ್ರ ಲಾಗಿನ್ಗೆ ವೆರಿಫಿಕೇಶನ್ಗೆ ಹೋಗುತ್ತೆ. ಇದು ಇನ್ಶೂರ್ಡ್ ಅಪ್ಲಿಕೇಶನ್ ಹೇಗೆ ಅಪ್ಲೈ ಮಾಡ್ತಾರೆ GSಗೆ ಅನ್ನೋದು ವಿಡಿಯೋ.